ನಮ್ಮಲ್ಲಿ DL ಇಲ್ಲ, ಇಲ್ಲಿಗೆ ಹೋಗಿ ಬರ್ತೀನಿ, ನಮ್ಮ ಮಕ್ಕಳು ಬಿಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳ್ತಾನ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ತಂದೆ ತಾಯಿಗಳ ಗಾಡಿ ಕೊಡ್ತಾರ. ಸ್ವತಃ ತಮ್ಮ ಮಕ್ಕಳಿಗೆ ತಾವು ಕರ್ಕೊಂಡು ಬಂದು ಗಾಡಿ ಮ್ಯಾಗ ನಡೆಸಿ ಮಗ ಎಲ್ಲಿಗೆ ಹೋಗ್ಲತ್ತಾನ ಎಲ್ಲಿಗೆ ಬರ್ಲತ್ತಾನ ವಿಚಾರ ಮಾಡಬೇಕು. ಸಾರ್ವಜನಿಕರು ಯಾವುದೇ ವಿಚಾರ ಮಾಡ್ತಾ ಇಲ್ಲ. ತಂದೆ ತಾಯಿಗಳು ಮಕ್ಕಳು ಏನು ಮಾಡ್ತಾರ, ಕಾಲೇಜ್ ಹೋಗ್ತಾರ, ಎಲ್ಲಿಗೆ ಹೋಗ್ತಾರ, ಎಲ್ಲಿಗೆ ಬರ್ತಾರಂತ ತಂದೆ ತಾಯಿಗಳು ಕೇಳ್ತಾ ಇಲ್ಲ. ಮೈನರ್ ಮಕ್ಕಳು ಬಂದು ಈ ಥರ ಅಪಘಾತಕ್ಕೆ ಮೂಲ ಆಗ್ತಾರ. ಅದಕ್ಕೆ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದ್ದು 21 ಏಜ್ ಆಗಿರ್ಬೇಕು. 21 ಏಜಿಗೆ ಅವನ ಅರಾರು ಗಾಡಿ ನಡೆಸ್ಲಕ್ಕ. ಅದಕ್ಕೆ ಅವನ ಮೇಲೆ ಒಂದು ಕೋರ್ಟ್ ನೋಟಿಸ್ ಕೊಟ್ಟು ಮಾನ್ಯ ಜಜ್ ಸಾಹೇಬ್ರಿಗೆ ದಂಡ ಹಾಕಕ್ಕೆ ನೋಟಿಸ್ ಕೊಟ್ಬಿಡ್ತೀವಿ. ಸಾರ್ವಜನಿಕರಲ್ಲಿ ವಿನಂತಿ, ಪೊಲೀಸ್ ಪ್ರಕಟಣೆ. ಸಾರ್ವಜನಿಕರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಸ್ಟಾರ್ಟ್ ಆದ್ರೂ ಇನ್ನು ಕೆಲವು ಜನ ಹೆಲ್ಮೆಟ್ ಹಾಕೋತಾ ಇಲ್ಲ, ಕೆಲವು ಜನ ಹೆಲ್ಮೆಟ್ ಹಾಕೋತಾ ಇದ್ದಾರೆ. ಪ್ರತಿಯೊಂದು ಗಾಡಿಗಳನ್ನು ಮೈನರ್ ಡ್ರೈವ್ ಮಾಡ್ತಾ ಇದ್ದೀವಿ, ಮೊಬೈಲ್ ಯೂಸಿಂಗ್ ಡ್ರೈವ್ ಮಾಡ್ತಾ ಇದ್ದೀವಿ ಮತ್ತು ಟ್ರಿಬಲ್ ಡ್ರೈವ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮೊಬೈಲ್ ಯೂಸಿಂಗ್ನಲ್ಲಿ ಬರ್ತಾ ಇದ್ದಾರೆ. ತಂದೆ ತಾಯಿಗಳು ಮೈನರ್ ಮಕ್ಕಳಿಗೆ ಅಡ್ಮಿಷನ್ ಕಳಿಸ್ತಾ ಇದ್ದಾರೆ. ಸ್ವತಃ ತಂದೆ ತಾಯಿ ಬಂದು ಅಡ್ಮಿಷನ್ ಮಾಡಬೇಕು. ಯಾವುದೇ ಕಾರಣಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದ ಮಕ್ಕಳಿಗೆ, ಅಪ್ರಾಪ್ತ ಬಾಲಕರ ಮಕ್ಕಳಿಗೆ ಕಳಿಸಬಾರ್ದಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಹೆಚ್ಚಿನ ಅಪಘಾತಗಳು ಕಡಿಮೆ ಆಗಿದಾವೆ ಈಗ. ಅದಕ್ಕೆ ಅಪಘಾತಗಳು ಹೆಚ್ಚಾಗುತ್ತವೆ ಅಂತೇಳಿ ತಾಯಿ ತಂದೆಯವರಿಗೆ ಹೇಳ್ತಾ ಇದ್ದೀವಿ. ಅಪ್ರಾಪ್ತ ಬಾಲಕರಿಗೆ ಬಂದು ಗಾಡಿ ಇಸ್ಕೊಟ್ಟು ಅವರಿಗೆ ಗಾಡಿಯಲ್ಲಿ ತಾವು ಸ್ವತಃ ತಂದೆ ತಾಯಿ ಬಂದು ಅಡ್ಮಿಷನ್ ಮಾಡಬೇಕು. ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಗಾಡಿ ಕಳಿಸಬಾರ್ದು. ಅದು ಹೆಚ್ಚಿನ ದಂಡ ಮಾನ್ಯ ನಾವು ನೋಟಿಸ್ ಕೊಟ್ಟಾಗ ಜಜ್ ಸಾಹೇಬರು 25,000 30,000 ರೂಪಾಯಿ ದಂಡ ಹಾಕ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರು ತಿಳ್ಕೋಬೇಕು, ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು. ಈಗ ಒಂದು ಗಾಡಿ ಹಿಡಿದೀನಿ ಮಹಿಳೆಯರಿಗೆ, ಅವ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಮತ್ತು ಇದು ಚಾರ್ಜಿಂಗ್ ಇದೆ, ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಬರಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಕಡ್ಡಾಯವಾಗಿ ಯಾವುದೇ ಗಾಡಿ ಇರಲಿ, ಅದು ಗಾಡಿನೇ, ಅದಕ್ಕೆ ಅವ್ರಿಗೆ ದಂಡ ವಿಧಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.